ಬೆಳಗಾವಿಯ ಸರ್ಕಾರಿ ಭೂಮಿಯಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆ ನಡೀತಾ ಇದೆ ಅನ್ನುವಂತ ಒಂದಷ್ಟು ಮಾಹಿತಿಗಳು ಈಗ ಸಿಗ್ತಾ ಇದೆ. ಈ ಇಲ್ಲಿಗಲ್ ಮೈನಿಂಗ್ಗೆ ನೂರಾರು ಮರಗಳ ಮಾರಣ ಹೋಮ ಆಗ್ತಾ ಇದೆ. ಬೈಲಹೊಂಗಲ ತಾಲೂಕಿನ ಮುರುಗೋಡಲ್ಲಿ ಕಲ್ಲು ಗಣಿಗಾರಿಕೆ ಮರ ಕಡಿದು ದಾಂಡೇಲಿಗೆ ಸಾಗಿಸ್ತಾ ಇದ್ದಾರೆ ದುಷ್ಕರ್ಮಿಗಳು. ಜಿಲ್ಲಾಧಿಕಾರಿಗೆ ಜೆಡಿಎಸ್ ಜಿಲ್ಲಾಧ್ಯಕ್ಷ ಶಂಕರ್ ಮಾಡಲ್ಗೆ ದೂರು ಕೊಟ್ಟಿದ್ದಾರೆ. ಮರ ಕಡಿತಾ ಇದ್ದಾರೆ ಅನ್ನುವಂತ ಮಾಹಿತಿ ಅಲ್ಲಿ ನೋಡಿ. ಯಾವ ರೀತಿ ಕಲ್ಲು ಗಣಿಗಾರಿಕೆ ನಡೀತಾ ಇದೆ, ಅಕ್ರಮ ಗಣಿಗಾರಿಕೆ ಯಾವ ರೀತಿಯಾಗಿ ನಡೀತಾ ಇದೆ, ಜೆಸಿಬಿಗಳಿದೆ, ಇದೆಲ್ಲ ಇದ್ರೂ ಕೂಡ ಯಾರ ಗಮನಕ್ಕೂ ಬಂದಿಲ್ವಾ? ಹಾಗಾದ್ರೆ ಎಲ್ಲರ ಗಮನಕ್ಕೂ ಇದ್ರೂ ಕೂಡ ಹಾಗಾದ್ರೆ ಸುಮ್ಮನಿದ್ದಾರ, ಕಣ್ಮುಚ್ಚಿ ಕುಳಿತಿದ್ದಾರ ಅನ್ನುವಂತ ಪ್ರಶ್ನೆ. ಮರಗಳನ್ನ ಕತ್ತರಿಸಿ ದಾಂಡೇಲಿಗೆ ಸಾಗಿಸ್ತಾ ಇದ್ರಂತೆ. ಈಗ ದೂರು ಕೊಟ್ಟಿದ್ದಾರೆ. ದೂರಿನ ನಂತರದಲ್ಲಿ ಏನಾಗುತ್ತೆ, ಹಾಗಾದ್ರೆ ಕ್ರಮ ಕೈಗೊಳ್ತಾರ ಅನ್ನುವಂತ ಪ್ರಶ್ನೆ. ಜಿಲ್ಲಾಧಿಕಾರಿಗೆ ಜೆಡಿಎಸ್ ಜಿಲ್ಲಾಧ್ಯಕ್ಷ ಶಂಕರ್ ಮಾಡಲ್ಗಿ ದೂರನ್ನ ಕೊಟ್ಟಿದ್ದಾರೆ. ಪರಿಶೀಲನೆಯನ್ನ ನಡೆಸ್ತಾರ, ಏನಾಗ್ತಾ ಇದೆ ಈ ಅಕ್ರಮ ಕಲ್ಲು ಗಣಿಗಾರಿಕೆ ಒಂದು ಕಡೆ, ಅದರ ಜೊತೆಯಲ್ಲಿ ಅಲ್ಲಿ ಮರಗಳನ್ನ ಕಡಿದು ಸಾಗಿಸ್ತಾ ಇರುವುದು, ಇದೆಲ್ಲದಕ್ಕೂ ಕೂಡ ಕಡಿವಾಡ ಬೀಳುತ್ತಾ ಹಾಗಾದ್ರೆ ಅನ್ನುವಂತ ಪ್ರಶ್ನೆ ಈಗ ಸದ್ಯಕ್ಕಿರುವುದು. ಎಷ್ಟೊಂದು ಮರಗಳಿದೆ ಅದೆಲ್ಲವನ್ನು ಕೂಡ ಕಡಿದು ಸಾಗಿಸ್ತಾ ಇದ್ದಾರೆ, ದಾಂಡೇಲಿಗೆ ಸಾಗಿಸ್ತಾ ಇದ್ದಾರೆ ಅನ್ನುವಂತ ಒಂದಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಮುರುಗೋಡಲ್ಲಿ ಈ ರೀತಿ ನಡೀತಾ ಇದೆ ಅನ್ನುವಂತ ಆರೋಪ ಈಗ ಕೇಳಿ ಬರ್ತಾ ಇದೆ. ದೂರನ್ನ ಕೂಡ ನೀಡಲಾಗಿದೆ.